ಇರಾನ್ ಮೇಲೆ ಮುಗಿಬಿದ್ದ ಅಮೆರಿಕ ಸೇನೆ ವಾರ್ ರೂಮ್ನಲ್ಲೇ ಕೂತು ಟ್ರಂಪ್ ವೀಕ್ಷಿಸಿದ್ರು. ಅಧ್ಯಕ್ಷ ಟ್ರಂಪ್, ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್. ಇರಾನ್ ಮೇಲೆ ಅಮೆರಿಕ ಸೇನೆ ಮುಗಿಬೀಳತ್ತೆ. ನಿನ್ನೆ ಇರಾನ್ನ ಮೇಲೆ ಅಮೆರಿಕ ಸೇನೆ ಅಟ್ಯಾಕ್ ಮಾಡುತ್ತೆ. ಮಧ್ಯರಾತ್ರಿ 2:30 ಸುಮಾರಿಗೆ ಇರಾನ್ನ 3 ಪರಮಾಣು ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕ ಸೇನೆ ದಾಳಿಯನ್ನ ನಡೆಸಿತ್ತು. ವಾರ್ ರೂಮ್ನಲ್ಲೇ ಕೂತು ಟ್ರಂಪ್ ಇದನ್ನ ವೀಕ್ಷಿಸಿದ್ದಾರೆ. ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ, ಅಧ್ಯಕ್ಷ ಟ್ರಂಪ್, ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಶ್ವೇತಭವನದ ಹಿರಿಯ ಸಲಹೆಗಾರರು ಭಾಗಿಯಾಗಿದ್ದರು. ಇರಾನ್ನ ಮೇಲಿನ ದಾಳಿಯ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಇರಾನ್ ಮೇಲೆ ಅಮೆರಿಕ ಸೇನೆ ಮುಗಿಬಿದ್ದಿದೆ. 3 ಪರಮಾಣು ನೆಲೆಗಳನ್ನ ಟಾರ್ಗೆಟ್ ಮಾಡಿ ಸಂಪೂರ್ಣ ಧ್ವಂಸಗೊಳಿಸಿದೆ ಅಮೆರಿಕ ಸೇನೆ. ಈ ಬಗ್ಗೆ ಮಾತಾಡೋದಕ್ಕೆ ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ನಾವು ನೋಡ್ತಾ ಇದ್ದೀವಿ ಕಳೆದ 10 ದಿನಗಳಿಂದಲೂ ಕೂಡ ಏನೇನ್ ಆಗ್ತಾ ಇದೆ ಅಂತ. ಅಮೆರಿಕ ಈಗ ಇದಕ್ಕೆ ಎಂಟ್ರಿ ಆಗಿರೋದು, ಇರಾನ್ ಮೇಲೆ ದಾಳಿ ನಡೆಸಿರೋದು. ಸರ್, ಇದು ಈ ಸಂಘರ್ಷ ಅಂತ್ಯ ಆಗ್ಬೋದು ಅನ್ನಿಸ್ತಿದ್ಯಾ ಅಥವಾ ಮತ್ತೊಂದು ಸುತ್ತಿನ ಯುದ್ಧಕ್ಕಿದ ಕಾರಣ ಆಗ್ಬೋದು ಅನ್ನಿಸ್ತಿದ್ಯಾ? ಇವತ್ತು ಅಮೆರಿಕ ಈ ಸಂಘರ್ಷದಲ್ಲಿ ನುಗ್ಗಿರೋದು ಬಹಳನೇ ಭಯಂಕರವಾದ ಇದು ಡೆವಲಪ್ಮೆಂಟ್. ಅದು ಬಹಳನೇ ಇದನ್ನ ಯೋಚನೆ ಹುಟ್ಟಿಸುವಂತ ಡೆವಲಪ್ಮೆಂಟ್. ಇದು ಅಮೆರಿಕನ್ ವಾರ್ ಅಲ್ಲೇ ಅಲ್ಲ, ಇದು ಆಕ್ಚುಲಿ ಇದನ್ನ ಅಮೆರಿಕ ಮತ್ತು ಇರಾನ್ ಮಧ್ಯ ಬೇಕಾದಷ್ಟು ಟೆನ್ಷನ್ ತುಂಬಾ ವರ್ಷಗಳಿಂದ ಆಯ್ತು. ಟ್ರಂಪ್ ಅವರು ಮೊದಲನೇ ಸಾರಿ ಪ್ರೆಸಿಡೆಂಟ್ ಆಗಿ ಬಂದಾಗ ಆ ಇರಾನ್ ನಾವು ಇದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮುಂದುವರ್ಸಕ್ ಅವ್ರು ಬಿಡಲ್ಲ ಅಂತ ಹೇಳಿದ್ದು ಎಲ್ಲರಿಗೂ ಜ್ಞಾಪಕ ಇದೆ. ಇವತ್ತು ಅಮೆರಿಕ ಇದನ್ನು ಡೆತ್ ಟು ಅಮೆರಿಕ ಅಂತ ಇರಾನ್ ಘೋಷಣೆ ಮಾಡಿದ್ದು ಎಲ್ಲರಿಗೂ ಗೊತ್ತು. ಆದರೆ ಅಮೆರಿಕನ್ಸ್ ನ ಬ್ರೂಟಲ್ ಆಗಿ ಸಾಯಿಸ್ತಾ ಇದ್ದಾರೆ, ಆ ಅಮೆರಿಕನ್ ಇದನ್ನ ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಏನು ಟ್ರಂಪ್ ಹೇಳಿದ್ರು ಬಂದು, ಈಗ ಅದಕ್ಕೆ ಯಾವ ತರ ಪುರಾವೆನೂ ಇಲ್ಲ, ಯಾವ ತರ ಎವಿಡೆನ್ಸು ಇಲ್ಲ. ಆದ್ರಿಂದ ಈ ಇಸ್ರೇಲ್ ಮತ್ತು ಇರಾನ್ ಇದನ್ನ ಈ ಯುದ್ಧದ ಮಧ್ಯೆ ಅಮೆರಿಕ ನುಗ್ಗಿ ಅವ್ರದ ಇರಾನ್ನ 3 ಇದನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಫೋರ್ದೋ, ನತಾನ್ಸ್, ಆಮೇಲೆ ಇಸ್ಫಹಾನ್ ಹೊಡೆದಿರೋದು ಇದು ಬಹಳ ಭಯಂಕರವಾದ ಸುದ್ದಿ. ನೋಡಿ, ಇನ್ನೂ ಅವ್ರು ಹೊಡೆದು ಸ್ವಲ್ಪ ಹೊತ್ತಾಗ್ಲಿಲ್ಲ, ಇದನ್ನ ಇರಾನಿಯನ್ ಸುಪ್ರೀಂ ಕಮಾಂಡರ್ ಅವನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾವ್ ಇದಕ್ಕೆ ಪ್ರತೀಕಾರ ತಗೊಂಡೇ ತಗೋತೀವಿ, ನಿಮ್ಮ ನೆಲೆಗಳು, ಅಮೆರಿಕ ನೆಲೆಗಳು ಏನಿದೆ ಮಿಡ್ಲ್ ಈಸ್ಟ್ ಅಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ ಅಂತ. ಇವತ್ತು 40,000 ಜನ ಅಮೆರಿಕನ್ಸ್ ಇದ್ದಾರೆ ಆ ಏರಿಯಾನಲ್ಲಿ. ಅವ್ರದ್ದು ಜಾರ್ಡನ್, ಇದರಲ್ಲಿ ಕುವೈತ್ ಮತ್ತು ಇತರೆ ಇದರಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಲ್ಲಿ, ಆಮೇಲೆ ರೆಡ್ ಸೀ ನಲ್ಲಿ ಬಹಳ ದೊಡ್ಡ ಅವ್ರದ್ದು ಪಡೆ ಇದೆ. ಸೊ ಆಮೇಲೆ ಇವತ್ತು ಇನ್ನೊಂದು ಸುದ್ದಿ ಏನು ಅಂದ್ರೆ, ಇದು ಲೋನ್ ವೋಲ್ಫ್ ಅಟ್ಯಾಕ್ ನಡೆಯಬಹುದು ಅಮೆರಿಕಾನಲ್ಲಿ ಬಂದು. ಈ ಸೂಸೈಡ್ ಬಾಂಬರ್ಸ್ ಅಮೆರಿಕನ್ ದೊಡ್ಡ ಇದರೊಳಗೆ ಸಿಟೀಸ್ ಅಲ್ಲಿ ಇದನ್ನ ಇನ್ನೋಸೆಂಟ್ಸ್ ನ ಸಾಯಿಸಬಹುದು ಅನ್ನೋದು ಒಂದು ಹೆದರಿಕೆ ಬಂದಿದೆ ಅವ್ರಿಗೆ. ಅಂದ್ರೆ ಇದು ಇಲ್ಲಿಗೆ ಅಂತ್ಯ ಆಗುವಂತಹ ಮಾತೇ ಇಲ್ಲ. ಇವತ್ತು ಶುರುವಾಗಿದೆ. ಇನ್ನೂ ಇದನ್ನ ಅವ್ರು ಅಟ್ಯಾಕ್ ಮಾಡಿ ಕೆಲವೇ ಗಂಟೆಗಳಲ್ಲಿ ಯೆಮೆನ್ ಹೇಳಿದೆ, ನಾವು ಅಟ್ಯಾಕ್ ಅಮೆರಿಕನ್ ಶಿಪ್ಸ್ ಅಂತ. ಈ ಕಡೆ ಇದನ್ನ ರಷ್ಯಾ ಮತ್ತು ಚೈನಾ ಅವರು ಪ್ರತ್ಯಕ್ಷವಾಗಿ ಆಗದೆ ಇದ್ರು ಪರೋಕ್ಷವಾಗಿ ಅವರು ಇರಾನ್ ಅನ್ನು ಸಪೋರ್ಟ್ ಮಾಡ್ತಾರೆ. ಎಲ್ಲಾ ಮುಸ್ಲಿಂ ಕಂಟ್ರೀಸು ಇರಾನ್ ಸಪೋರ್ಟ್ ಮಾಡುವಂತ ಸಾಧ್ಯತೆಗಳಿದೆ. ಸೊ ನನಗನ್ಸತ್ತೆ ಇದು ಬಹಳ ಭಯಂಕರವಾದ ಡೆವಲಪ್ಮೆಂಟ್ ಇದು ಈಗಾಗಿರೋದು. ಆಮೇಲೆ ಟ್ರಂಪ್ ತಗೊಂಡಿರುವಂತಹ ನಿರ್ಧಾರ ಬಹಳ 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 ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಇದು ಅಮೆರಿಕನ್ ವಾರ್ ಅಲ್ಲೇ ಅಲ್ಲ, ಇದು ಇರಬಹುದು. ಈಗ ನಾವು ಅಷ್ಟೇ, ನಮ್ಮ ದೇಶದಿಂದ ನಾವು ಇಸ್ರೇಲ್ಗೆ ಸಪೋರ್ಟ್ ಕೊಟ್ಟಿದ್ವಿ. ಇಲ್ಲ, ಇಸ್ರೇಲ್ ಅವರ ಸವರ್ನಿಟಿ ಮತ್ತು ಇಸ್ರೇಲ್ ಅದನ್ನ ಟೆರಿಟೋರಿಯಲ್ ಇಂಟಿಗ್ರಿಟಿ ಕಾಪಾಡ್ಕೊಳ್ಳುವಂತ ಇದನ್ನ ಅವಶ್ಯಕತೆ ಮತ್ತು ಅವ್ರಿಗೆ ರೈಟ್ ಇದೆ ಇಸ್ರೇಲ್ಗೆ. ಆದ್ರೆ ನಾವೇನ್ ಯುದ್ಧಕ್ಕೆ ಜಂಪ್ ಆಗಿಲ್ಲ. ಹೋಗಿ ನಿಮ್ಮ ಟೆರಿಟೋರಿಯಲ್ ಇಂಟಿಗ್ರಿಟಿ ನೀವು ಕಾಪಾಡ್ಕೊಳ್ಳಿ, ನಿಮ್ ಕೆಲಸ ಅದು. ಆದ್ರೆ ನಮಗೂ
ನಾವು ಹೋಗೇನು ಇರಾನಲ್ಲಿ ಯುದ್ಧ ಮಾಡಿಲ್ಲ, ಫ್ರಾನ್ಸ್ ಮಾಡಿಲ್ಲ, UK ಮಾಡಿಲ್ಲ, ಜರ್ಮನಿ ಮಾಡಿಲ್ಲ, ಬೇರೆ ಯುರೋಪಿಯನ್ ಕಂಟ್ರೀಸ್ ಯಾರು ಮಾಡಿಲ್ಲ. ಅವರೆಲ್ಲ ಇಸ್ರೇಲ್ ಸಪೋರ್ಟ್ ಮಾಡಿದ್ದಾರೆ, ಆದ್ರೆ ಇರಾನ್ ವಿರುದ್ಧ ತಿರುಗಿ ಬಿದ್ದಿಲ್ಲ. ಈ ಅಮೆರಿಕ ಈ ತರ ಇದು ತಿರುಗಿ ಬಿದ್ದಿರೋದು ಬಹಳನೇ ಸ್ಟ್ರಾಟಜಿಕಲಿ ಓಕೆ ಇದು ನನಗನ್ಸುತ್ತೆ ಇಟ್ ಇಸ್ ನಾಟ್ ಡೆಫಿನೆಟ್ಲಿ ಎ ವೆರಿ ಡೇಂಜರಸ್ ಡೆವಲಪ್ಮೆಂಟ್. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.